ಇವತ್ತು ನಮ್ಮ ಮಾಮ ಮದ್ವೆ ಆಯ್ತು ಅಂದ್ಬಿಟ್ಟು ನಮ್ಮ ಅಮ್ಮರ ಅಪ್ಪವ್ರಿಗೆ ಹೋಗಿದ್ದು. ಅಲ್ಲಿ ನೋಡ್ರಿ ನಮ್ಮ ಮಾವ ಇನ್ನೂ ರೆಡಿ ಆಗಿರಲಿಲ್ಲ. ಮಾವ ರೆಡಿ ಆಗಿಲ್ಲ ಅಂದ್ಬಿಟ್ಟು ಮಾವ ಬಂದ್ಬಿಟ್ಟು ಇನ್ನು ಆಡ ಹುಡುಗ ಇದ್ದಂಗಿದ್ದಿ ಬಾರ ಕುಂಟೆ ಬೆಲೆ ಆಡಕ್ ಹೋಗೋಣ ಅನ್ಬಿಡಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತೇನಪ್ಪ ವಿಷಯ ಅಂದ್ರೆ ನಮ್ಮ ಮಾವನ್ ಮದುವೆಗೆ ಹೋಗ್ತಾ ಇದೀವಿ. ಅಂದ್ರೆ ನಮ್ಮ ಅಮ್ಮವರ ತಮ್ಮನ್ ಮದುವೆಗೆ ಹೋಗ್ತಾ ಇದೀವಿ. ಯಾವ ತರ ನಮ್ಮ ಅಮ್ಮನ್ ಬಳಗದವ್ರು ಎಷ್ಟು ಜನ ಅವ್ರೆ ಅಂತ ವಿಡಿಯೋದಲ್ಲಿ ಫುಲ್ ತೋರಿಸ್ತೀನಿ. ಕೊನೆ ತನಕ ನೋಡ್ರಿ, ಎಂಜಾಯ್ ಮಾಡಿ. ಫುಲ್ ಎಂಟರ್ಟೈನ್ಮೆಂಟ್ ಆಗಿರ್ತದೆ ಈ ವಿಡಿಯೋ. ಮದುವೆ ಮನೆ ಕಡೆಗೆ ಬಂದು ಮೊದ್ಲು ಹೊಟ್ಟೆಗೆ ಏನಾರ ಹಾಕೊಂಬರೋಣ ಅಂದ್ಬಿಟ್ಟು ನಾಷ್ಟ ಮಾಡಕಂತ ಹೊಲ್ಟೋ. ಹೊಟ್ಟೆ ತುಂಬಾ ನಾಷ್ಟ ಮಾಡ್ಕೊಂಡ್ ಮದ್ವೆ ಗಂಡ ಮಾತಾಡ್ಸಕ್ ಹೋದ್ರೆ ನಮ್ಮ ಮಾವಂಗೆ ಯಾರು ಅಂತಾನೆ ಗೊತ್ತಿರುವಂತೆ ನಾನು. ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ ನಿಂಗೆ? ಯಪ್ಪ, ಅದಕ್ಕೆ ಅವಲಿ ನನ್ನ ಮುಖ ನೋಡೋದು ಸುಮ್ಮನಾಗದು. ಹಂಗೆ ಹುಡುಗರೆಲ್ಲ ಕೂತ್ಕೊಂಡ್ ಮಾತಾಡ್ಬೇಕಾರೆ ನಮ್ಮ ಮಾಮ ಬಂದ್ಬಿಟ್ಟು ಯಾಕಲ್ಲ ಇನ್ನ ಆಡ ಹುಡ್ಕ ಇದ್ದಂಗಿದ್ದಿ ಬಾರ ಕುಂಟೆ ಬೆಲೆ ಆಡಕ್ ಹೋಗೋಣ ಅಂತ ಕರ್ಬಿಡಣ. ನಮ್ಮ ಮಾಮನ್ ಸ್ವಲ್ಪ ತರಲೆ ಮಾಡ್ಕೊಂಡು ನಮ್ಮ ಮಾಮನ್ ಫ್ಯಾಮಿಲಿ ಕಡೆ ಮಾತಾಡ್ಕೊಂಬರೋಣ ಅಂತ ಹೋದ್ರೆ ನಮ್ಮ ಅಪ್ಪನ ಅವ್ರು ಏನಂದ್ರು ಗೊತ್ತಾ, ಏನೇ ಮುನಿಯಮ್ಮ ನಿಮ್ ಯಜಮಾನ್ರನ್ನ ಸ್ಟೀಲ್ ಬಾಡಿ ಮಾಡ್ಬಿಟ್ಟಿದ್ದಿ ಅಂದ್ರು. ಅದಕ್ಕೆ ನಮ್ಮ ಅಪ್ಪ ಇದ್ದಿದ್ದು ಯಾಕೆ ನಮ್ಮ ಪ್ರಭಾಕರ್ ತರ ಇಲ್ವಾ ಅಂತ ಕೇಳ್ತೈತೆ. ಸಿಗಲ್ಲ ಬತ್ತ ಸ್ಟೀಲ್ ಬಾಡಿ ಮಾಡ್ತಾ ಇದ್ದೆ. ನಮ್ ದಡಮರ್ ಜೊತೆ ಎಲ್ಲ ಮಾತಾಡ್ಕೊಂಡು ನಮ್ ಸ್ವಾಮಿ ಜೊತೆ ಫೋಟೋ ಗಿಟ ತಗಸ್ಕೊಂಡು ಹಂಗೆ ಮಾತಾಡ್ಕೊಂಡು ನಮ್ ಬರೋಷ್ಟ ಕಾಲಿ ದಾರೆ ಉಯ್ತಾ ಇದ್ರು. ಅಲ್ಲಿ ತಾಲಿ ಕಟ್ಬಿಟ್ಟಿದ್ರು, ಆಳೆ ದಾರೆ ಉಯ್ತಾ ಇದ್ರು ಅಂದ್ಬಿಟ್ಟು ನಾವು ಹೋಗಿ ದಾರೆ ಉಯ್ಯೋಣಂತ ಹೋದೋ. ದಾರೆ ಎಲ್ಲ ಉಯ್ದ ಆದ್ಮೇಲೆ ಇನ್ನೇ ಊಟ ಮಾಡಕ್ ಹೋಗ್ಬೇಕಾಯ್ತು. ಆ ಟೈಮ್ ಅಲ್ಲಿ ನಮ್ಮ ಅಪ್ಪ ಇದ್ದಿದ್ದು ನಮ್ಮ ಮಾಮನ ಬಾಯಲ್ಲಿ ಫೋಟೋ ತೆಗಿತೀನಿ ಅಂತ ಕರಿತೈತೆ. ನಮ್ಮ ಅತ್ತೆ ಮಾಮನ್ ಫೋಟೋ ಎಲ್ಲ ತೆಗ್ದಾದ್ಮೇಲೆ ನಮ್ಮ ಅಮ್ಮನ ರಿಲೇಟಿವ್ಸ್ ಎಲ್ಲ ಗ್ರೂಪ್ ಫೋಟೋ ತಕೊಂಡಿದ್ರು. ಆ ಟೈಮಲ್ಲಿ ನಮ್ ದೊಡ್ಡ ಮುಂದಿರು ಯಾವ ತರ ಕಾಮಿಡಿ ಮಾಡಿದ್ರು ಗೊತ್ತಾ? ಇವ್ರು ಮಾಡಿ ತರ್ಲೆಗ್ ನಂಗಂತೂ ನಕ್ಕಿ ಸಾಕಾಗೋಯ್ತು ಅಂದ್ಬಿಟ್ಟು ಊಟ ಮಾಡೋ ಅಂತ ಬಂದೆ. ಇಲ್ಲಿ ನಮ್ಮ ಮಾವ ಮತ್ತೆ ನಮ್ಮ ಮತ್ತೆ ಇಬ್ರು ಊಟ ಮಾಡ್ತಿದ್ರು. ಅದೊಂದ್ ಕ್ಲಿಪ್ ತಕೊಂಡು ಊಟ ಎಲ್ಲ ಮಾಡ್ಕೊಂಡು ಎಲ್ಲರಿಗೂ ಬಾಯ್ ಮಾಡ್ಕೊಂಡು ಮನೆ ಕಡೆಗೇನೋ ಬಂದು. ಸಂಜೆ ಮೇಲೆ ನಮ್ಮ ಮನೋಣ್ಣ ಬರ್ತಡೇ ಆಯ್ತು ಅಂದ್ಬಿಟ್ಟು ಬರ್ತಡೇ ಎಲ್ಲ ಮುಗಿಸ್ಕೊಂಡು ಬಿರಿಯಾನಿ ತಿನ್ಕೊಂಡು ನಮ್ಮ ಮನೆ ಕಡೆಗೇನೋ ಬಂದೆ.